ಕುಳಿತಿರುವಂಥ ಯಕ್ಷಗಾನ ಪ್ರೇಮಿಗಳಿಗೆ ವಂದಿಸುತ್ತಾ ಈಗಾಗಲೇ ಒಂದು ಸಣ್ಣ 10 ನಿಮಿಷದ ಸಭಾ ಕಾರ್ಯಕ್ರಮ ಇದೆ. ಇವತ್ತು ನೀವೊಂದು ಕನ್ನಡ ಹಾಗೂ ಸಂಸ್ಕೃತಿಯ ಇಲಾಖೆಯಿಂದ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ಒಂದು ಗಣೇಶ ಸಮಿತಿ ಈ ಒಂದು ವೇದಿಕೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಈ ಒಂದು ಸ್ಥಳವನ್ನು ವಿಕಾಸ ಮಾಡತಕ್ಕಂತಹ ಈ ಸಮಿತಿಯ ಸದಸ್ಯರಿಗೂ ಊರಿನ ನಾಗರಿಕರಿಗೂ ಹಾಗೂ ನಮ್ಮ ಶಿಕ್ಷಕರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ಹೋರಾಟವನ್ನು ಮಾಡಿ ತಿರುಗಾಟವನ್ನು ರಾಮ ಪಡ್ಗಾರ ಹಾಗೂ ರತ್ನಾಕರವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇವತ್ತು 10 ನಿಮಿಷಗಳಾಗಿ ಒಂದು 2 ನಿಮಿಷ ಶತ್ರು ಹವಾಮಾನ ರತ್ನಾಕರವರು ಈ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆ ಬರಬೇಕು ದಯಮಾಡಿ. ಕಾರ್ಯಕ್ರಮದಲ್ಲಿ ನಮಗೆ ಕೆಲವು ಅವಕಾಶ ಮಾಡಿಕೊಟ್ಟು ಹಾಗೂ ಎಲ್ಲ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ನಮಗೆ ಸಹಕರಿಸಿದ್ದಾರೆ ನಮ್ಮ ಆದಿಶೆಟ್ಟರು. ಅವರಿಗೆ ನನ್ನ ಮೇಳದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಇನ್ನು ಮತ್ತೊಬ್ಬ ವ್ಯಕ್ತಿಗಳು ರತ್ನಾಕರವರು, ಇವರು ಹಿರಿಯ ಕಲಾವಿದರು. ಈ ಒಂದು ಸನ್ನಿಧಾನದಲ್ಲಿ ಕೇಳಿಕೊಂಡಾಗ ನಾವು ಕೇಳಿ ಈ ಒಂದು ಸ್ಥಳವನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಈಗಾಗಲೇ ಇವತ್ತು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಸ್ಥಳಾವಕಾಶ ಮಾಡಿಕೊಟ್ಟಂಥ ಎಲ್ಲ ಪಂಚಾಯತಿಯವರು ಇರಬಹುದು ಅಥವಾ ಈ ಒಂದು ಗಣೇಶ ಸಮಿತಿ ಅಧ್ಯಕ್ಷರು ಆದಿಶೆಟ್ಟರು ಇವರೆಲ್ಲ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಆ ಒಂದು ನೆನಪಿಗಾಗಿ ನಮ್ಮ ಹಿರಿಯ ಕಲಾವಿದರಾದ ರತ್ನಾಕರ ಭಟ್ರವರಿಗೆ ಒಂದು ಗೌರವವನ್ನು ಸಲ್ಲಿಸುವುದು ನಮ್ಮ ಮೇಳದ ಕರ್ತವ್ಯ. ಹಾಗಾಗಿ ಈ ಒಂದು ಆದಿಶೆಟ್ಟರಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಬೇಕಾಗಿ ಕೇಳಿಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮ ಕುರಿತಾಗಿ ಹಾಗೆ ನಮ್ಮ ಮುಂದಿನ ಯಕ್ಷಗಾನ ಲವೋಕ್ಷ ಪ್ರಸಂಗ ಪ್ರಾರಂಭ. ಸಾಂಸ್ಕೃತಿಕ ಕಲಾ ವೇದಿಕೆ ದಿಲ್ಲಿ ಹೆಸರಿದೆ. ನಮ್ಮ ಲಕ್ಷ್ಮಣ ಪಟಗಾರ ಈಗಾಗಲೇ ಸ್ವಾಗತ ಬಯಸಿದಂಥ ಲಕ್ಷ್ಮಣ ಪಟಗಾರ ಅವರೇ ಹಾಗೂ ಈ ರೀತಿಯ ಎಲ್ಲ ಕಲಾವಿದರೇ ಮತ್ತು ಎಲ್ಲ ಭಾಗವತರೇ ಮತ್ತು ವಿಶೇಷವಾಗಿ ಈಗಷ್ಟೇ ಕೆಲವು ಪ್ರೇಕ್ಷಕರು ಆಗಮಿಸಿದ್ದಾರೆ. ಎಲ್ಲ ಬಂಧುವರಂತ ಎಲ್ಲ ಪ್ರೇಕ್ಷಕ ವರ್ಗದವರೇ ಬಹುತೇಕ ಭಾರತದಲ್ಲಿ ಬಿಟ್ಟು ನನಗೆ ಕಾರ್ಯಕ್ರಮ ಇಲ್ಲ ಅಂದ್ಕೊಂಡಿದ್ದಾರೆ ಹೇಳೋದು. ಮನೆ ಸಂಸ್ಕೃತಿ ಇಲಾಖೆಯಿಂದ ಒಂದು ಯಕ್ಷಗಾನ ಇದೆ.
ಹೇಳಿದ್ರು. ಮಾಡಿಯಪ್ಪ ನಾವು ನಮಗೂ ಇಲ್ಲಿ ಭಾಳ ವರ್ಷ ಆಯಿತು, ಯಾವುದೇ ಯಕ್ಷಗಾನ ನಮ್ಮ ಇವೆಂಟ್ಗೆಲ್ಲ ಆಗಲಿಲ್ಲ, 4-5 ವರ್ಷ ಆಯಿತು, ಒಂದು ಆಗಲಿ ನಮ್ಮ ಗಣೇಶೋತ್ಸವ ಈ ಮಂಟಪದಲ್ಲಿ ಅಂತ ಹೇಳಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡ್ತಾ ಇದೆ. ಕಲಾವಿದರಿಗೆ ಮತ್ತು ಈ ಭಾಗದ ಪ್ರೇಕ್ಷಕರಿಗೆ ಕೂಡ ಮನೋರಂಜನೆಯ ಅವಕಾಶವನ್ನು ಕಲ್ಪಿಸಲಿಕ್ಕೆ ಇಂಥ ಕಲಾವಿದರಿಗೆ ಸರ್ಕಾರ ಅವಕಾಶ ಕೊಡುವುದು ಸಹಜ. ಭಾಳ ವರ್ಷದಿಂದ ಕೊಡ್ತಾ ಇದ್ದಾರೆ. ದಿಲ್ಲಿ ಸಂಸ್ಕೃತಿ ಇಲಾಖೆ ಅವಕಾಶ ಇಂಥ ಕಾರ್ಯಕ್ರಮ ಒಂದೇ ಒಂದು 4 ಗಂಟೆಗೆ ಪ್ರಚಾರ ಆಗುತ್ತಿದೆ. ಬಟ್ ಇಲ್ಲಿ ಕಾಸು ಮಕ್ಕಳು ಅಥವಾ ಇಲ್ಲಿ ಕಲ್ಕಟ್ಟೆ ಗಣೇಶ್ವರ ಈ ಭಾಗದಲ್ಲಿ ಸ್ವಲ್ಪ ಪ್ರಚಾರ ಮಾಡುತ್ತಿದೆ. ಇಂಥ ಕಾರ್ಯಕ್ರಮ ಇದೆ. ಯಕ್ಷಗಾನ ಭಾಳ ಪ್ರೇಕ್ಷಕ ವರ್ಗ ಇದೆ. ನಾವೆಲ್ಲ ಯಕ್ಷಗಾನ ನೋಡೇ ಬೆಳೆದು ನಮಗೂ ಆಸಕ್ತಿ ಇದೆ, ಭಾಳ ಜನಕ್ಕೆ ಆಸಕ್ತಿ ಇದೆ. ಅದ್ರೊಳಗೂ ಭಾಳ ದಿವಸ ಆಯ್ತು ಯಕ್ಷಗಾನ ಆಗಿದೆ, ಜನ ಕಾಯ್ತಾನೆ ಇದ್ದೀವಿ. ಹಾಗಾಗಿ ಪ್ರಚಾರನೇ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಕಾರ್ಯಕ್ರಮ ಈಗ ಶುರು ಆದ್ರೆ ನಮ್ಮ ಯಕ್ಷಗಾನ ಶುರು ಆಗಬಹುದು ಅಂತ ಹೇಳಿ ಪ್ರೇಕ್ಷಕ ನಾವು ಮೊದಲು ಇವರು ಆವರಿಗೆ ಬರ್ರಿ ಅಂತ ಹೇಳಿದ್ರು. ಒಂದು ಗಂಟೆ ಕಾರ್ಯಕ್ರಮ ಸ್ವಲ್ಪ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಈಗ ರಾಜಕಾರಣದಲ್ಲಿ ನಿರ್ದೇಶಿಸಿ ಜಾರಿ ಇದೆ. ಹಾಗಾಗಿ ನಮ್ಮ ಸದಾಶಿವ ವ್ಯಕ್ತಿಗಳು ಕರ್ಷಿ ಇದಕ್ಕೆ ಕಾರ್ಯಕ್ರಮ ಮಾಡ್ಕೊಂಡು ಹೇಳಿದ್ರೆ ನಾವು ಬರ್ತಿದ್ದೆ. ಯಾಕಂದ್ರೆ ಒಂದು 10 ಗಂಟೆ ಮುಗಿಸ್ಬೇಕು. ಅದಕ್ಕೆ ನಾವು ಒಂದು ಲೇಟ್ ಆಗ್ಬೋದು, 7:30 ಮೇಲೆ ಸುಮಾರು ಮಕ್ಕಳನ್ನ ಆದರೆ ಪ್ರೇಕ್ಷಕ ವರ್ಗಕ್ಕೆ ಸ್ವಲ್ಪ ವಿಷಯ ಗೊತ್ತಾಗ್ಬಿಟ್ರೆ ಒಂದು 100 ಜನ ಆಟೋಮೆಟಿಕ್ ಬಂದ್ಬಿಡ್ತಿದ್ರು. ಕೆಂಡೆ ಭಾಷೆಗೂ ಸಾಕಿತ್ತು ಹೊರಗಡೆ. ಆ ಸ್ವಲ್ಪ ಕೂಡ ಹೊರಗಡೆ ಯಾರು ಕೇಳ್ತಾ ಇಲ್ಲ ಇವರು ಕೂಡ. ಯಾಕಂದ್ರೆ ಹೊರಗಡೆ ಯಾರು ಏನು ಇರ್ತಾರೆ ಯಾರು ಗೊತ್ತಿಲ್ಲ. ಇಂಥ ಕಾರ್ಯಕ್ರಮ ಮಾಡುವಾಗ ಪ್ರೋತ್ಸಾಹ ಸರ್ಕಾರ ಕಲಾವಿದರಿಗೆ ಮತ್ತು ಬಂದಂಥ ಪ್ರೇಕ್ಷಕರಿಗೆ ಒಂದು ಉತ್ತಮ ಹೊಸ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮನೋರಂಜನೆ ಕೊಡಬೇಕು ಅಂತ ಹೇಳಿ ಕಾರ್ಯಕ್ರಮ ಮಾಡೋದ್ರೆ ಸರ್ಕಾರ ಸುಮ್ಮನೆ ಇರಬೇಕು ನೋಡೋದನ್ನ ಕೊಡೋದಿಲ್ಲ. ಹಾಗಾಗಿ ಇದು ಸ್ವಲ್ಪ ಮೊದಲೇ 4 ದಿವಸ ಮೊದಲೇ ತಗೊಂಡು ಈ ಸ್ಥಳೀಯರಿಗೆ ತಗೊಂಡು ಸ್ವಲ್ಪ ಇದು ಪ್ರಚಾರ ಮಾಡಬೇಕು. ಅಥವಾ ನಮ್ಮಂತ ಸ್ವಲ್ಪ ನಾವು ಸ್ವಲ್ಪ ತೆರಿಗೆನೂ ಕೊಡ್ತೇವೆ. ಸಂದರ್ಭ ಬಂದರೆ ನಾವು ಕೇಳಿದ್ರೆ ನಾವು ಮಾಡ್ಬೋದು ಮಾಡಬೇಕಾದ್ರೆ ಖರ್ಚು ಮಾಡ್ಬಾರ್ದು. ಯಕ್ಷಗಾನ ಮಾಡಲಿಕ್ಕೆ 25-30 ಸಾವಿರ ಖರ್ಚು ಮಾಡ್ತೇವೆ. ಆ ಖರ್ಚು ನಾವು ಕೂಡ ಭಾಗಿಯಾಗ್ತೀವಿ. ಅವೆಲ್ಲ ಇದು ಕೂಡ ಭಾಳ ಸಂಖ್ಯೆ ಕಲಾವಿದರಿಗೆ ಪ್ರೇಕ್ಷಕರಿಗೆ ಕಲಾವಿದರಿಗೆ ತುಂಬ ಖುಷಿ ಆಗ್ತದೆ. ಅವರು ಅಭಿನಯವನ್ನು ತೋರಿಸಲಿಕ್ಕೆ ಅವರಿಗೂ ಅನುಕೂಲ ಆಗ್ತದೆ. ಅದಿಷ್ಟೇ ಮುಗಿದು ಕೂಡ ಅದೇ ಕಾರ್ಯಕ್ರಮ ಮಾಡೋದು ಕೂಡ ಸ್ವಲ್ಪ ಮೊದಲೇ ಒಂದು 2 ಹಂಚಿ 4 ದಿವಸ ವಿಷಯ ಬಿಡ್ತಾರೆ. ಯಾಕಂದ್ರೆ ಭಾಳ ಜನಕ್ಕೆ ಅವಕಾಶ ಇತ್ತು ನೋಡಲಿಕ್ಕೆ ಮತ್ತು ಅವ್ರಿಗೆ ಆಸಕ್ತಿ ಇದೆ. ನಮ್ಮಲ್ಲಿ ಯಕ್ಷಗಾನ ಬಗ್ಗೆ ನಮಗೆಲ್ಲ ಭಾಳ ಜನಕ್ಕೆ ಆಸಕ್ತಿ ಇದೆ. ನೋಡಿ ಸ್ವಲ್ಪ ಈಗ ಸೌಂಡ್ ಗೊತ್ತಾಗಲಿಲ್ಲ 10 ಜನ ಬಂದರು ಅಂತೇಳಿ ಅದರಿಂದ ಯಾರಿಗೂ ಗೊತ್ತಾಗೋದಿಲ್ಲ. ಇಂಥ ಕಾರ್ಯಕ್ರಮ ಮಾಡುವಾಗ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಪ್ರಚಾರ ಮಾಡಿಕೊಂಡು ಒಂದು ವ್ಯವಸ್ಥೆ ನಾವು ಕೊಡ್ತೇವೆ. ಇಲ್ಲಿ ಬಾಯಿ ಮಾಡ್ಬೋದು. ಮಾಡುವಾಗ ಮುಂದಿನ ದಿವಸದ ಕೂಡ ಸ್ವಲ್ಪ ಮೊದಲೇ ಪ್ರಚಾರ ಮಾಡಿ ವ್ಯವಸ್ಥೆ ಮಾಡಿರೋದೆಲ್ಲ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅವರಿಗೂ ಕೂಡ ಯಶಸ್ವಿಗಿಂತ ಮುಖ್ಯವಾಗಿ ಈ ನಿಮ್ಮಂಥ ಪ್ರೇಕ್ಷಕರು ತೋರಿಸಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದೆ ಇಂಥ ಕಾರ್ಯಕ್ರಮಗಳು ಮಾಡುವಾಗ ಇದು ಯಾಕಂದ್ರೆ ಮಾಡಿ ಅಂತ ಹೇಳ್ಕೊಳ್ತಾ ಈ ಅವಕಾಶಕ್ಕಾಗಿ ನಾವು ಧನ್ಯವಾದ ಮಾತನಾಡಿಸ್ತೇವೆ. ಹಾಗೆ ನಮ್ಮ ರತ್ನಾಕರ್ ಮಾತಾಡಬೇಕಾಗಿ ಕೇಳಬರ್ತೇವೆ. ಎಲ್ಲರಿಗೂ ನಮಸ್ಕಾರ. ಆರ್ಬೇಕವರೇ ಮತ್ತು ಲಕ್ಷ್ಮಣ್ ಸರ್ಕಾರ ಅವರೇ, ನಾಗರಾಜ್ ಉಮ್ಮಟ್ಟಿಯವರೇ ಮತ್ತು ಎಲ್ಲ ಕಲಾಭಿಮಾನಿಗಳೇ, ಕಲಾವಿದರೇ, ಈಗಾಗಲೇ ಲಕ್ಷ್ಮಣ್ ಸರ್ಕಾರ ಅವರು ಹಿರಿಯ ಕಲಾವಿದರು ಅಂತ ಹೇಳಿ ನನಗೊಂದು ಗೌರವಾರ್ಪಣೆಯನ್ನು ಮಾಡಿದ್ದಾರೆ. ಅವರು ನನ್ನ ಮೇಲೆ ಇಟ್ಟಂಥ ಅಭಿಮಾನ. ಯಾಕಂದರೆ ಅವರು ನನ್ನ ಸಂಘಟನೆಯಲ್ಲಿ ಅವರು ಅನೇಕ ವರ್ಷಗಳಿಂದ ನನ್ನ ಸಂಘಟನೆಯಲ್ಲಿ ಭಾಗವಹಿಸಿದಂಥವರು. ಹಾಗಾಗಿ ನನ್ನ ಮೇಲೆ ಒಂದು ಅಭಿಮಾನ ಇಟ್ಟು ಈ ಒಂದು ಪುರಸ್ಕಾರವನ್ನು ನೀಡಿದ್ದಾರೆ. ಸಂತೋಷ. ನಾನು ವಿಶೇಷವಾಗಿ ಹೇಳಬೇಕು, ಕಲಾವಿದರ ಸಂಘಟನೆ 25 ವರ್ಷಗಳಿಂದ ಸಂಘಟನೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಮುಂದಿನ ಸಂಘಟಕರಿಗೂ ಸಹಿತ ಒಂದು ಮಾರ್ಗದರ್ಶನ ಅಂದರೆ ಒಂದು ಮಾಹಿತಿಯನ್ನು ನಾನು ಹೇಳಬೇಕಾಗಿದೆ. ನನ್ನ ಸಂಘಟನಾ ಜೀವನದಲ್ಲಿ ಅನುಭವಿಸಿದಂಥ ಕೆಲವು ಸನ್ನಿವೇಶಗಳು. ಮೊದಲನೇದಾಗಿ ಒಂದು ಕಲೆ ಬೆಳೆಯಬೇಕಾದರೆ ಸಂಘಟಕರು ಮತ್ತು ಕಲಾವಿದರು ಮುಖ್ಯವಾಗಿರ್ತಾರೆ. ಸಂಘಟಕರು ಕೇವಲ ಸಂಘಟನೆಯನ್ನು ಮಾಡಿ ಕೈ ತೊಳೆದುಕೊಂಡರಾಗಿಲ್ಲ.
ಅದೇ ರೀತಿ ಪ್ರಚಾರವನ್ನು ಕೊಡಬೇಕು. ಆಗ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆ, ನಮ್ಮ ಕಲಾಭಿಮಾನಿಗಳು ತುಂಬಾ ಜನ ಇದ್ದಾರೆ. ಕಾಪುದು ಯಕ್ಷಗಾನದ ಗಂಡು ಮೆಟ್ಟಿನ ಸ್ಥಳ. ಹಾಗೆ ಮತ್ತೊಂದು ರೀತಿಯಲ್ಲಿ ಕಲಾವಿದರು ತಮ್ಮ ಪ್ರತಿಷ್ಠೆಯನ್ನು ಪ್ರದರ್ಶಿಸಲಿಕ್ಕೆ ಹೋಗಿ ಸಂಘಟಕರನ್ನ ಇಕ್ಕಟ್ಟಿಗೆ ತಿಳಿಸುವಂತ ಪ್ರಸಂಗವು ನಾನು ಅನುಭವಿಸಿದ್ದೇನೆ. ಇತ್ತೀಚೆಗೆ ಆಗಿದೆ ಆ ಒಂದು ಸಂದರ್ಭ. ನಾನು ತುಂಬಾ ವಿಚಾರವಾಗಿ ಹೇಳ್ತಾ ಇದ್ದೇನೆ. ಕಲಾವಿದರು ಯಾವುದೇ ಒಂದು ಪಾತ್ರವನ್ನು ಹಾಕಿದಾಗ ಆ ಪಾತ್ರದ ಔಚಿತ್ಯವನ್ನು ಅರಿತು, ಸಮಯ ಮಿತಿಯನ್ನು ಅರಿತು ನಮ್ಮ ಕಲೆಯನ್ನು ಪ್ರದರ್ಶಿಸಬೇಕು. ಅದಕ್ಕೆ ತಾವು ಏನೋ ತಿಳಿದಿದ್ದೇವೆ ಅಂತ ಹೇಳಿ ತಮ್ಮ ಪ್ರತಿಕ್ರಿಯೆಯನ್ನು ಪ್ರದರ್ಶಿಸಲು ಹೋಗಿ ಅಥವಾ ಎದುರಾಳಿಯನ್ನ ಕೆಳಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೋದರೆ ಅವತ್ತಿನ ಕಾರ್ಯಕ್ರಮ ಪೂರ್ತಿ ಹಾಳಾಗ್ತದೆ. ಹಾಗಾಗಿ ಕಲಾವಿದರು ಆ ಒಂದು ಎಚ್ಚರಿಕೆಯನ್ನು ಕೇಳ್ಕೊಳ್ಬೇಕು. ಯಾಕಂದರೆ ಇದು ನಾನು ಆಟಗಳಲ್ಲೂ ಅನುಭವಿಸಿದ್ದೇನೆ, ತಾಳಮದ್ದಲೆಯಲ್ಲೂ ಅನುಭವಿಸಿದ್ದೇನೆ. ಅರ್ಧ ತಾಸಿನ ಒಂದು ಪಾತ್ರವನ್ನ 1.5 ತಾಸು ಮುಗಿದು ನಮ್ಮ ಪಾತ್ರ ಬಾಕಿ ಉಳಿದವರಿಗೆ ಅವಕಾಶನೇ ಇಲ್ಲ. ಅಲ್ಲಿ ನೋಡಲು ಬಂದ ಪ್ರೇಕ್ಷಕರಿಗೆ ಬೇಸರವನ್ನು ಹುಟ್ಟಿಸಿ ಪ್ರೇಕ್ಷಕರಿಗೆ ತೋರುವಂತ ಒಂದು ಸಂಘಟನೆಯನ್ನು ನಾವು ಮಾಡಿದ್ದೇವೆ. ಒಂದು ತಾಳಮದ್ದಲೆಯನ್ನ ಅರ್ಧ ತಾಸದಲ್ಲಿ ಮುಗಿಸುವ 2 ಗಂಟೆ ಅಥವಾ 3 ಗಂಟೆಗೆ ಮುಗಿಸಬೇಕಾದಂತ ತಾಳಮದ್ದಲೆಯನ್ನ ಅದೇ ಸನ್ನಿವೇಶವನ್ನ ನಮ್ಮ ಪ್ರತಿಕ್ರಿಯೆ ಪ್ರದರ್ಶನಕ್ಕಾಗಿ 5 ಗಂಟೆವರೆಗೆ 5 ತಾಸು ಮಾಡಿ ಜನರಿಂದ ತಾಸು ಬಂದು ಮಾಡಿ ಅಂತ ಹೇಳ್ಕೊಂಡಿದ್ದು ಆಗಿದೆ ಈ ಸಂಘಟನೆ. ಆದರೆ ಕಲಾವಿದರಿಗೆ ಗೊತ್ತಾಗುವುದಿಲ್ಲ ಸಂಘಟಕರ ಕಷ್ಟ ಏನು ಅವರು. ಹಾಗಾಗಿ ಕಲಾವಿದರು ಅರ್ಕೊಳ್ಬೇಕು, ಸಮಯ ತಿಳ್ಕೊಳ್ಬೇಕು. ಸಂಘಟಕರು ಸಹಿತ ಕಲಾವಿದರಿಗೆ ಪ್ರೋತ್ಸಾಹಿಸುವುದಕ್ಕಾಗಿ ಕಲೆಯ ಒಂದು ವಿಚಾರವನ್ನು ಮಾಡಿ ಸಂಘಟನೆಯನ್ನು ಮಾಡಬೇಕು ಅಂತ ಸಂಘಟಕರನ್ನು ಕೇಳ್ಕೊಳ್ತೇನೆ, ಕಲಾವಿದರನ್ನು ಕೇಳ್ಕೊಳ್ತೇನೆ. ಮತ್ತು ಕಲಾಭಿಮಾನಿಗಳು ಈ ಯಕ್ಷಗಾನ ಕಲೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರೋತ್ಸಾಹಿಸಿ, ಕಲಾವಿದರನ್ನು ಪ್ರೋತ್ಸಾಹಿಸಿ ಕಲೆಯನ್ನು ಬೆಳೆಸಿ ಅಂತ ಅವರನ್ನು ಕೇಳ್ಕೊಳ್ತೇನೆ. ಈಗ ದಕ್ಷಿಣ ಸರ್ಕಾರವನ್ನು ನಮಗೆ ಮಾಡಿದಂಥ ಈ ಒಂದು ಸನ್ಮಾನವನ್ನು, ನನ್ನ ಮೇಲೆ ಅಭಿಮಾನದಿಂದ ಮಾಡಿದಂಥ ಸನ್ಮಾನವನ್ನು ಸಂತೋಷದಿಂದ ಸ್ವೀಕರಿಸಿ ಎಂದು ಹೇಳಿ ಮಾತನಾಡುವುದು. ಪುನಃ ಮತ್ತೆ ಯಕ್ಷಗಾನ ಪ್ರಾರಂಭ ಮಾಡುವ ನಮ್ಮೆಲ್ಲರಲ್ಲಿ ಅರ್ಪಣೆಯನ್ನು ಕೇಳುತ್ತಾ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಯಕ್ಷಗಾನ ಗೆರೆ. One
ಚಂದ್ರಕೇತ ನೋಡಿದೆಯ ಅಪ್ರಿಯವಾದರೂ ಸತ್ಯ ಅಂತ ಅನಿಸಿಕೊಳ್ಳುತ್ತದೆ ಕೆಲವೊಂದು ಸಂಗತಿಗಳು. ಯಾಕೆಂತಂದ್ರೆ ದೇವರಿಗೊಂದು ದೋಷ ಪಾಪ ತಟ್ಟುವುದಕ್ಕೆ ಸಾಧ್ಯವೋ ಇಲ್ಲವೇ ಇಲ್ಲ. ಆದರೂ ತಟ್ಟಿದೆ ಎನ್ನುವಂತ ವಿಚಾರ ಸುಳ್ಳಲ್ವಲ್ಲ. ಅದು ಯಾವ ವಿಚಾರವಾಗಿ? ನಮ್ಮಣ್ಣ ಶ್ರೀರಾಮಚಂದ್ರನ ವಿಚಾರವಾಗಿ. ಈ ಲೋಕವೇ ಕುರಿತಂತ ರೀತಿ ಹೇಗೆ ಧರೆಗಿಳಿದು ಬಂದಂತ ಭಗವಂತ ಶ್ರೀರಾಮ ಭೂಮಿಯ ಭಾರವನ್ನ ಹೋಗಲಾಡಿಸುವುದಕ್ಕೋಸ್ಕರ ಆ ಶ್ರೀಹರಿಯ ಅವತಾರಕ್ಕಂತ ಅವತಾರ ಪುರುಷ ಶ್ರೀರಾಮ ಎನ್ನುವುದಾಗಿ ಎಲ್ಲ ಗುರುತಿಸಿ ಅಂತ ಶ್ರೀರಾಮಚಂದ್ರನಿಗೆ ದೋಷ ಭಳಂಕ ತಟ್ಟುವುದಕ್ಕೆ ಸಾಧ್ಯವೋ? ಆದರೂ ತಟ್ಟಿದೆ ಎನ್ನುವಂತ ಚಿತ್ತಶಂಕೆ ಅದು ಯಾವುದು? ರಾವಣ ಕುಂಭಕರ್ಣಾದಿ ಕಳರನ್ನು ಸಂಹರಿಸಿದ ಕಾರಣದಿಂದ ಬ್ರಹ್ಮಾಂಡಬಹುದು ಎನ್ನುವಂತ ಚಿತ್ತಶಕ್ತಿ ಅದನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಅಶ್ವಮೇಧ ಯಾಗ. ಈ ಯುಗದಲ್ಲಿ ಪ್ರತಿಯೊಂದು ಜೀವಿಯು ರಾಮ ಸೇವೆಯನ್ನು ಮಾಡಬೇಕು. ರಾಮ ಸೇವೆಯನ್ನು ಮಾಡಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎನ್ನುವುದಾಗಿ ಯೋಚಿಸುತ್ತದೆ. ಹನುಮನು ಅಣ್ಣನು ಹಾಗೂ ಎಲ್ಲರೂ ರಾಮ ಸೇವೆಯನ್ನು ಮಾಡಿದರು. ನನ್ನಣ್ಣನಾದಂತ ಲಕ್ಷ್ಮಣ 14 ವರ್ಷಗಳ ಕಾಲ ರಾಮನ ನೆರಳಾಗಿ ಸಾಗಿ ರಾಮ ಸೇವೆಯನ್ನು ಮಾಡಿದ. ಇನ್ನು ಅಣ್ಣನಾದಂತ ಭರತ ರಾಮನ ಪಾದುಕೆಯಿಂದ ಇಟ್ಟು ಪೂಜೆ ಮಾಡಿ ರಾಮ ಸೇವೆಯನ್ನು ಸಾರ್ಥಕವನ್ನು ಪಡೆದುಕೊಂಡ. ಹೆಜ್ಜೆ ಹೆಜ್ಜೆ ಸಾಮಾನ್ಯ ತಿರಿಯ ಜಂತು ಅನಿಸಿಕೊಂಡಂತ ಹೊಳೆದೂ ಕೂಡ ರಾಮ ಸೇತುವೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ರಾಮ ಸೇವೆಯನ್ನು ಮಾಡಿ. ಆದರೆ ರಾಮನ ತಮ್ಮನಾದ ಶತ್ರುಘ್ನನಾದ ನನ್ನ ಪಾಲಿಗೆ ರಾಮ ಸೇವೆ ಮಾಡುವ ಭಾಗ್ಯವೇ ಇಲ್ಲವೇ ಎನ್ನುವುದಾಗಿ ಪರಿತಪಿಸುತ್ತಾ ಇದ್ದವನು. ಆದರೆ ಈಗ ಸಮಾಧಾನ ಆಯಿತು. ಶತ್ರುವಿನ ಸೇನಾಧಿಪತಿ ಪಟ್ಟ ಕೇಳಿದಾಗ ನೆಮ್ಮದಿಯಾಯಿತು. ಇದು ರಾಮನಿಗೆ ಬಂದ ಚಿತ್ತ ಶಂಕೆ ಅಲ್ಲ, ಶತ್ರುಘ್ನನ ಪಾಲಿಗೆ ಬಂದಿರುವಂತ ಪೂರ್ವ ಜನ್ಮದ ಸುಕೃತ ಫಲ ಎನ್ನುವುದಾಗಿ ಭಾವಿಸಿ ಓಡಿ ಹೋಗಿ ವಸ್ತರದ ವೈದೇಹಿ ರಮಣನ ಪಾದಕ್ಕೆ ಎರಗಿ ಅವನ ಪದಗುಗಳನ್ನೇ ಪ್ರಸಾದ ಎನ್ನುವುದಾಗಿ ಮುಡಿಯಲ್ಲಿ ಮುಡಿದು ಅವನ ಆಶೀರ್ವಾದವನ್ನು ಪಡೆದು ದುರ್ಗದ ರಕ್ಷಣೆಗಾಗಿ ಹೊರಟವನಾದ. ಹೊರಟಂತ ಈ ಸಂದರ್ಭದಲ್ಲಿ ಜನರಾಡಿದ್ದರು ಏನು ಕೇಳಿದರು? ಶತ್ರುಗಳನ್ನು ಅರ್ಪಿಸುತ್ತ ಮಿತ್ರರನ್ನು ಸಲಹುತ್ತ ಗೋತ್ರಹರನನ್ನೇ ಬೆಳೆದಂತ ನೋಡು ಯಾವ ರೀತಿಯಾಗಿ ಸೇನೆಯಲ್ಲಿದ್ದವರೆಲ್ಲ ವರ್ಣಿಸುತ್ತಾ ಇದ್ದಾರೆ. ಶತ್ರುಗಳಾಗಿ ಬಂದವರಿಗೆ ಇದ್ದಿರಾಗಿ ಅವರೊಂದಿಗೆ ಇರುವುದರ ಜೊತೆಯಲ್ಲಿ ಅವರಿಗೆ ಸರಿಯಾದ ಮಾರ್ಗವನ್ನು ತೋರ್ಪಡಿಸುತ್ತಾ ಇದ್ದಾರೆ. ತಿಳಿಯದ ಅರ್ಥ ಮಾಡಿಕೊಳ್ಳದೇ ಇದ್ದವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಈ ಎಲ್ಲ ಕಾರ್ಯ ಮಾಡುವುದರಲ್ಲಿ ಶಿಕ್ಷಾ ರಕ್ಷಸವನ ದೀಕ್ಷಿತ ಎನಿಸಿಕೊಂಡಂತಹ ಶ್ರೀಹರಿಯ ಅವತಾರದಂತ ಆ ರಾಮನ ಕಾರ್ಯಕ್ಕೆ ಬದ್ಧನಾಗಿ ನಡೆಯುತ್ತಾ ಇದ್ದಾನೆ. ಭಕ್ತರಂತೆ ಅಂದ್ರೆ ಇಂದ್ರನಿಗೆ ಸಮಾನವಾಗಿ ಸಾಗುತ್ತಾ ಇದ್ದಾನೆ. ಧರೆಯಲ್ಲಿ ಈ ರಾಮ ಸೇನೆಯ ನೇತಾರತ್ವವನ್ನು ವಹಿಸಿಕೊಂಡಂತಹ ಶತ್ರುಘ್ನ ಎನ್ನುವುದಾಗಿ ಎಲ್ಲರೂ ಹೇಳ್ತಾ ಇರುವಾಗ ಕೇಳಿ ಸಮಾಧಾನವಾಯಿತು. ನಡೆಯಾಕೆ
ನಿಶಬ್ದವಾದ ಈ ವಾತಾವರಣ ನೋಡಿದಾಗ ಎಲ್ಲರ ಮನಸ್ಸು ಶಾಂತತೆಯಿಂದ ಕೂಡಿಕೊಳ್ತಾರೆ. ಹಾಗೆ ನೋಡಿ ಆ ಕಡೆ ಸಾಮಾನ್ಯ ಯಾರು ಎನ್ನುವ ಹಾಗೆ ಕಾಡ್ತಾ ಇದೆ. ಯಾರಿದ್ದಾರೆ ನನಗೆ ಸರಿ ಸಮಾನವಾದವನ ಎನ್ನುವುದಾಗಿ ಹೇಳುತ್ತಾ ಇದೆ. ಈ ವನದ ಹೊಲವನ್ನು ನೋಡು, ಮುಗಿಲು ಮುಟ್ಟುವಂತ ಮರಗಳು, ಆ ಮರವನ್ನು ತಪ್ಪಿದಂತ ಬಳ್ಳಿ ಎಲ್ಲ ಕಂಡಾಗ ಈ ವನವನ್ನು ಸಂಚಾರ ಮಾಡಬೇಕು, ಈ ವನದ ಸೊಬಗನ್ನು ಸವಿಯಬೇಕು. ವನ ಯೋಚನೆ ಅಲ್ಲ. ನೋಡು, ಸಭೆಯಲ್ಲಿರುವಂತ ಪ್ರತಿಯೊಬ್ಬರು, ಸೇರಿರುವಂತ ಪ್ರತಿಯೊಬ್ಬರು ಈ ವನದ ಬಗ್ಗಾಗಿ ಬೆಕ್ಕದ ಬೆರಗಾಗಿ ನೋಡುತ್ತಾ ಇದ್ದಾರೆ. ಇಂಥ ವನವನ್ನು ಈ ವನದ ಸೊಬಗನ್ನು ನೋಡಿ ಸರ್ವ ಪಾಪ ನಿವಾರಣೆ ಅಂತ ಈ ತಮಸೆಯಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಭಾವನೆಯನ್ನು ಉಳ್ಕೊಳ್ಳಬೇಕು, ತಾವು ಭಾವನೆಯಾಗಬೇಕು ಎನ್ನುವುದಾಗಿ ಭಾವಿಸುತ್ತಾ ಇದ್ದಾರೆ. ಹೀಗೆ ಅವರೆಲ್ಲರ ಯೋಚನೆಗೆ ಬದ್ಧವಾಗಿ ನಿರ್ಣಯವನ್ನು ಕೈಗೊಳ್ಳಬೇಕಾದವನೇ ಅಂತ ಕೇವಲ ಕುದುರೆ ನೇತಾರರು ಅಷ್ಟೇ ಅಲ್ಲ. ನನ್ನ ಈ ಸೇನೆಯ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ನೇತಾರರು ನನ್ನದೇ ಆಗಿದೆ. ಹಾಗಾಗಿ ಎಲ್ಲರಿಗೂ ಆಜ್ಞೆ ವನವನ್ನು ಪ್ರವೇಶ ಮಾಡಿ ವನಕ್ಕೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ವನದ ಸೊಬಗನ್ನು ನೋಡಿ ಕೊನೆ ತಮ್ಮ ಸೇರಿ ಸ್ನಾನ ಮಾಡಿ ವಿಶ್ರಾಂತಿಯನ್ನು ಪಡೆಯಿರಿ. ಆಮೇಲೆ ಮುಂದುವರಿಯೋಣ. ನಮಗೆ ಇವತ್ತಿನ ದಿವಸ ಬೇಸರ ಆಗುವ ಸಂಗತಿ ಒಂದು ಉಂಟು. ಮತ್ತೆಂಥದ್ದು ಅಲ್ಲ, ನಮ್ಮ ಗುರುಗಳಂತ ಹೋದ್ರಲ್ಲ, ನಮ್ಮ ವಾಲ್ಮೀಕಿ ಗುರುಗಳು ಹೋದ್ರಲ್ಲ, ನಾವೇ ತಲೆ ಬಿಸಿ ಮಾಡ್ಕೊಳ್ಳಿಲ್ಲ, ನೀವೇ ತಲೆ ಬಿಸಿ ಮಾಡ್ಕೊಳ್ಳೋದು. ಬೇರೆ ಯಾರಾದ್ರೂ ಹೇಳ್ತಿದ್ರೆ ನೀವು ತಲೆ ಬಿಸಿ ಮಾಡ್ಕೊಳ್ಳೋದು ಸರಿ ಇತ್ತು. ನಾನೇ ಹೇಳಿದ್ರಿಂದ ನೀವು ತಲೆ ಬಿಸಿ ಮಾಡ್ಕೊಳ್ಳೋದು ಹೋಗಿದ್ದಲ್ಲಿ ಅಲ್ಲಿ ಪಾತಾಳದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಉಂಟು, ಆದಿಶೇಷ ಅಂತ ಹೇಳಿ ಇದು ಆದಿಶೇಷದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಉಂಟು ಪಾತಾಳದಲ್ಲಿ, ಅದನ್ನು ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳುವಾಗ ನನ್ಗೊಂದು ಹೊಣೆ ಕೊಟ್ಟು ನೋಡಿ, ಜವಾಬ್ದಾರಿ ಅತ್ಯಂತ ಈ ಆಶ್ರಮದಲ್ಲಿರುವಂತಹ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಕೊಂಡು ನಮ್ಮ ಉಪವನಕ್ಕೆ ಹೋಗಿ ನಾವು ಹೋಮಕ್ಕೆ ಬೇಕಾಗುವಂತಹ ದ್ರವ್ಯಗಳನ್ನೆಲ್ಲ ತರಬೇಕು ಅಂತೇಳಿ, ಹಾಗಾಗಿ ಎಲ್ಲವನ್ನೂ ಕೂಡಿಕೊಂಡು ಉಪವನದವರೆಗೆ ಬಂದೆ. ಒಂದು ಕೂಡಲೇ ನನಗೊಂದು ಆಶ್ಚರ್ಯ ಮಾತ್ರ ವಿಸ್ಮಯವೂ ಆಯ್ತು. ಅದೇ ಆಯ್ತು ನನಗೆ. ಮತ್ತೆಂಥದ್ದು ಅಲ್ಲ ನೋಡಿ, ಈಗ ನಾನು ಆಶ್ಚರ್ಯ ಕಂಡದ್ದನ್ನ ನಿಮಗೆ ಹೇಳಬಾರ್ದು ಅಂತ ಏನಿಲ್ಲಲ್ಲ.
ಬೇರಿದ್ರೆ ಮಾತ್ರ ಅದು ಮರ ಅಂತ ಆಗ್ತದೆ. ನಾ ಬೇರು ಬೇಕು ಅಂತ ಹೇಳಿದ್ದಲ್ಲ ನಾನು, ಅಥವಾ ಯಾವ ಬೇರು ಅಂತ ಕೇಳಲಿಲ್ಲ. ಮರ ಉಂಟು, ಮರದ ಬುಡದಲ್ಲಿ ಬೇರು ಉಂಟು, ಬೇರಿನ ಬುಡದಲ್ಲಿ ಒಂದು ಪ್ರಾಣಿ ಉಂಟು. ಹೌದಾ? ಒಂದು ಯಾವ ಪ್ರಾಣಿ ನೀವು ಗೊತ್ತುಂಟಾ? ಗೊತ್ತಿಲ್ಲ? ನನಗೂ ಗೊತ್ತಿಲ್ಲ ಅದು. ನನಗೂ ಗೊತ್ತಿರೋದ್ರಿಂದ ನಿಮ್ಮ ಹತ್ರ ಕೇಳಿದ್ ನಾನು. ಹೌದಪ್ಪ? ಹೋಯ್ ಅಲ್ಲ, ಹೊರಗಡೆ ಇಷ್ಟು ಬಿಸಿ ವಾತಾವರಣ ಉಂಟು, ಆದ್ರೆ ನನಗೆ ಮಾತ್ರ ತಂಪಾದ ವಾತಾವರಣ ಆಗ್ತಾ ಉಂಟು. ಯಾಕೆ? ಗೊತ್ತಾಯ್ತು. ತಂಪಾದ ವಾತಾವರಣ ಯಾಕೆ ಬರ್ತಾ ಉಂಟು ಈಗ ಆಲೋಚನೆ ಮಾಡಿದ್ರೆ ಅದು
ತುಂಬ ಸಮಯ ಆಯ್ತು ಅಂತ ಹೇಳುದು ನೀನು. ಅದಕ್ಕೆ ಹಾ. ಕಲಾವಿದರೆಲ್ಲ ಬೇಕು ಮತ್ತೆ ನೀನು ಕೂಗಿದೆಯಲ್ಲ, ಹಾ. ನಿನ್ನ ಕೂಗಿಗೆ ಯಾರಾದ್ರೂ ಓಡಿ ಬರುವುದೇ? ಹೌದಾ? ಹೌದಪ್ಪ. ಸಂತೋಷ ಆಯ್ತು ನೋಡು. ಹಾ. ಮತ್ತಂತದ್ದು ಅಲ್ಲ. ನಿಮ್ಗೆ ವಿಷಯ ಗೊತ್ತಿಲ್ಲ ಅಲ್ವಾ? ಏನು ವಿಷಯ? ನಮ್ಮ ಗುರುಗಳಂದವ್ರು ಯಾವಾಗ? ಗುರುಗಳು ಯಾವ ದಿವಸ ಬೇಕಂತ ಕೇಳಿದೆ. ಗೊತ್ತಾಗ್ಲಿಲ್ಲ. ಅದಲ್ಲ ನಾನು ಹೇಳಿ. ಹಾ. ಅದು ಪಾಠ ಹಾಕ್ಬೋದು. ಓ, ಮಾತಾಡಕ್ ಹೋಗಿತ್ತು. ಯಾವುದೋ ಒಂದು ಕಾರ್ಯಕ್ರಮ ಹೌದು. ಮುಗಿಸಿ ಬರೋದ್ರೊಳಗೆ ಹಾ. ನೀನು ಉಳಿದ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿ ಹೇಳಿದ್ರು, ನೀವ್ ಮೊದಲಿಗೆ ಬಂದಿದ್ಯಲ್ಲ. ಸನ್ಮಧ್ಯದಲ್ಲಿ ಹಾ. ನನಗೆ ಗೊತ್ತಿಲ್ಲ ಅಂತ ಹೇಳಿ ಯಾಕೆ ಏನು ಅಂತ ಕೇಳಿ ಹಾ. ಹಾಗೆ ಈ ವರ್ಷ ತರಗತಿಯಲ್ಲಿ ಏನೇನು ಪಾಠ ಮಾಡಿದ್ದೇನೋ ಅದೆಲ್ಲ ಪಾಠದಲ್ಲಿರುವಂತಹ ಪ್ರಶ್ನೆಗಳನ್ನ ಹಾ. ನಿನ್ನ ಹೊರತಾಗಿ ಹಾ. ನಿನ್ನಲ್ಲ ನನ್ನ ನಿನ್ನ ಹಾ ಹೊರತಾಗಿ ನೀನೊಂದು ಉಳಿದವರಿಗೆ ಪರೀಕ್ಷೆ ಮಾಡಬೇಕಾಗಿತ್ತು ಅಂತ ಹೇಳಿ ಹಾ. ಪರೀಕ್ಷೆ ಮಾಡುದು. ಮಾಡಬೇಕು ಅಂತ ಹೇಳಿ ಆದ್ರಿಂದ ನಿನ್ನ ಕರೆದು ಹಾ. ನೀನು ನಾನು ಕೇಳಿದ ಪ್ರಶ್ನೆಗೆ ಹಾ. ಸಮರ್ಪಕವಾಗಿ ಉತ್ತರ ಕೊಟ್ಟದ್ದು ಹೌದು ಅಂತ ಆದ್ರೆ ಹಾ. ಗುರುಗಳಿಗೆ ಹೇಳ್ತೇನೆ. ಇಲ್ಲದೆ ಹೋದ್ರೆ ಏನಂತ ಹೇಳುದು? ಏನ್ ಹೇಳ್ತೀಯ? ನಾನು ಕೇಳಿದ ಪ್ರಶ್ನೆಗೆ ಎಲ್ಲ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ. ಹಾ. ಈ ವರ್ಷ ಈ ತರಗತಿಯಿಂದ ಮುಂದಿನ ತರಗತಿಗೆ ತೇರ್ಗಡೆ ಮಾಡಬಹುದು ಅಂತ ಹೇಳ್ತೇನೆ. ಹೌದು. ಅದಿಲ್ಲ ಅಂತ ಆದ್ರೆ ಹಾ. ನನ್ನೊಟ್ಟಿಗೆ ಇನ್ನೂ ಕೆಲವು ವರ್ಷ ಇದರ ತರಗತಿಗೆ ಇರ್ಬೇಕಾಗ್ತದೆ. 5 ವರ್ಷ ಇರ್ಬೇಕು ನಾನು. ಖಂಡಿತ ಪಕ್ಷ. ಹೌದಲ್ವಾ? ಹೌದು. ಹಾ, ಹಾ. ಆಲೋಚನೆ ಮಾಡಿ. ಈಗ ಪ್ರಶ್ನೆ ಕೇಳ್ತೇನೆ. ಹಾ. ಗೊತ್ತಾಯ್ತಾ? ಕೇಳು. ಪ್ರಶ್ನೆ ಸಂಖ್ಯೆ 1. ಹಾ. ಮೊದಲ ಲೆಕ್ಕ. ಲೆಕ್ಕ ಯಾವುದು? ಲೆಕ್ಕ ಬರದೇ ಹೋದ್ರೆ ಹಾ. ಜೀವನ ಮಾಡುವ ಕಷ್ಟ. ಆಗುವುದಿಲ್ಲ. ಆದ್ರಿಂದ ಹಾ. ಮತ್ತೆ ಕೇಳುದು ಲೆಕ್ಕ. ಹ್ಮ್. 4 ಹಾ. ಗರಿಕಲ್ಲ 4 ಹಾ. ಒಳಗೆ 4 ಹೋದ್ರೆ ಎಷ್ಟು? 4 ಒಳಗೆ 4 ಹೋದ್ರೆ ಎಷ್ಟು? 0. 0. ಪ್ರಶ್ನೆ ಸರಿಯಾಗಿ ಕೇಳ್ತಾ. ಹಾ. 4 ಹಾ. ಒಳಗೆ 4 ಹೋದ್ರೆ 0. ಇದು 4 ಹೌದಾ? 4 ಹೌದು. ಒಂಚೂರು ಕಡಿಮೆ ಇದೆ. ಹಾ, ಸುಧಾರಿಸ್ಕೊ. 4 ಹಾ. ಹೌದಾ? ಹೌದು. 4ರ ಒಳಗೆ 4 ಹೋದ್ರೆ ಎಷ್ಟು? ಲೆಕ್ಕ ಹಾಗೇನು ನೀನು ಕೇಳಿದ್ದು? ಮೊದಲಿಗೆ ಒಟ್ಟು ಅವಸರದ ಕಡಿಮೆಗೆ ನಾನು ಉತ್ತರ ಕೊಡ್ತೇನೆ ಅಂತ ಮುಂದೆ ಬರುವುದಕ್ಕಿಂತಲೂ ಹಾ. ಸ್ವಲ್ಪ ತಾಳ್ಮೆ ಆಲೋಚನೆ ಮಾಡ್ಕೊಂಡು ಉತ್ತರ ಕೊಟ್ರೆ ಹಾ. ಪ್ರಶ್ನೆಯಲ್ಲೇ ಉತ್ತರ ಇರ್ತದೆ ಅನ್ನೋದು ಇದಕ್ಕೆ ಉದಾಹರಣೆ. ಅಂದ್ರೆ ಕೊಳೆಯುವುದಲ್ಲ. ನೀವು ಹೊಳಿತಾರೆ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿದ್ದು ಉತ್ತರ. ಉತ್ತರ ಹೌದೌದು. ಹೇಗೆ? ಈಗ 4 ಹೋದ್ರೆ 0. 8 ಆಗ್ತದೆ. ಬಿಡು ಬರುವ ವರ್ಷ ಮಳೆಗಾಲದ ಮತ್ತೆ ಒಂದು ಬ್ರಹ್ಮರಥೋತ್ಸವ ನಡೀತಾ ಇರ್ತದೆ. ಹಾ. ಅಂದ್ರೆ ಎಂತದು? ಬ್ರಹ್ಮ ರಥೋತ್ಸವ. ರಥೋತ್ಸವ ನಡೀತಾ ಇರ್ತದೆ. ಹಾ. ಸಾವಿರಾರು ಜನ ಸಮೂಹ ಇರ್ತದೆ. ಹಾ. ಒಂದು ದೊಡ್ಡ ರಥ ಇರ್ತದೆ. ಇಷ್ಟು ದಪ್ಪ ಹಗ್ಗ ಹಾಕೊಂಡು ಹಾ. ಸಾವಿರಾರು ಜನ ರಥ ಎಳಿತಾ ಇರ್ತಾರೆ. ಹಾ. ಯಾಕೆ ಅದು ಕರ್ತವ್ಯ. ಕರ್ತವ್ಯ ಹಾಗೆ ಮಾಡಬೇಕು? ಹಾಗೆ ಮಾಡಬೇಕು ಎನ್ನುವಂತ ನೇಮ. ಹೌದು. ಒಂದು ಶಾಸ್ತ್ರ ಶಾಸ್ತ್ರ, ನೇಮ, ಸಂಪ್ರದಾಯ ಸಂಪ್ರದಾಯ. ಅದಲ್ಲ. ಹಾ. ಸಾವಿರಾರು ಜನ ಸೇರ್ಕೊಂಡು ದೊಡ್ಡ ರಥಕ್ಕೆ ದೊಡ್ಡ ಹಗ್ಗ ಹಾಕೊಂಡು ಎಳಿತಾ ಇರ್ತಾರೆ. ಯಾಕೆ? ಯಾಕೋ? ರಥ ತಲೆ ಮೇಲೆ ಹೊತ್ಕೊಂಡು ಬರ್ಲಿಕ್ಕೆ ಬರುದಿಲ್ಲ ಅವನು. ಹಾ, ಹೌದು. ನೀ ಬಹಳ ಬುದ್ಧಿವಂತ ಇದ್ದೆ. ಇವತ್ತಿನ ಮಟ್ಟಿಗೆ ಇಷ್ಟೇ ಪ್ರಶ್ನೆ ಸಾಕು. ಹಾ. ಇನ್ನೂ ಹಲವಾರು ಇಷ್ಟು ಕೇಳಬೇಕು. ಯಾಕೆ ಅದು ನಿನ್ನಿಂದ ಪ್ರತಿಕ್ರಿಯೆ ಇಲ್ಲ ಅಂತಂದ್ರೆ ಮತ್ತೆ ಹೇಳ್ಬೋದು. ಹೌದು. ಆದ್ರಿಂದ ಹಾ. ಇನ್ನೊಂದು ನಿಗೂ ಪ್ರಶ್ನೆ ಉಂಟು. ಯಾವುದು? ಒಂದು ಮರ ಕಳಿಸ್ತಾ ಉಂಟಾ? ಪ್ರಶ್ನೆ ಉಂಟು. ಹಾಲು ಮರ. ಹೌದು. ಹುಡುಗ ಒಂದು ಪ್ರಾಣಿ ಉಂಟು. ಹೌದಾ? ಹೌದು. ಅದು ಯಾವ ಪ್ರಾಣಿ ಉಂಟು? Wow!
ಇದಕ್ಕಾಗಿ ಪಾಠವನ್ನು ಮಾಡಿದ್ದಾರೆ. ಹೌದಪ್ಪ, ನಿನ್ನೆ ಹೇಳಿದ ಪಾಠವನ್ನು ಅದಲ್ಲ, ಮನದಲ್ಲಿ ನೆನೆದುಕೊಳ್ಳುವುದು. ನಿನ್ನೆ ಮಾತೃಗುರುಗಳು ಇದರ ಬಗ್ಗಾಗಿ ಪಾಠವನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನು ನೀವು ನೋಡಬೇಕು ಎನ್ನುವಂತ
ಯಾವ್ದಕ್ ಬಿಟ್ಟಿದೆ ಏ ಓಡಿ ಹೋಗುದಿಲ್ವೇನು ಬಾಳೆ ಮರ ಓಡೋದು ಅದು ಒಳ್ಳೆ ಹೌದಾ ಮತ್ತೆ ಬಾಳೆ ಮರ. ಬಿಗುವಾಗಿ ಕಟ್ಟಿದ್ದೀಯ ಇದು ಜಾಣ ಇದೆಯಾ ಇದು ಹೌದು ತಂದವನ್ನೇನು ಸ್ವಲ್ಪ ಓದಬೇಕಲ್ಲ ಎರಡು ಜಾಗ ನನ್ನ ಒಬ್ಬರನ್ನ ಮಾಡಿದ ಅಲ್ಲ ಮುದ್ರೆ ಕೊಟ್ಟಿದ್ದು ನಾನೇ ನೀನೆ ಲೇಖನ ತಂದಿದ್ದು ನಾನೇ ಹೌದು. ಓದೋನು ನಾನೇ ಇವತ್ತು ನೀನೇ ಅಲ್ಲವೇ ನಾನು ಹಿಡಿಯುವ ತಲೆಗೊಂದು ಜವಾಬ್ದಾರಿ ಅಂದ್ರೆ ಮತ್ತೆ ಅಷ್ಟಿದ್ದಾರೆ. ಮತ್ತೆ ನಿನ್ನ ಮೇಲೆ ಆ ಪ್ರೀತಿನೂ ಉಂಟು ನಮ್ಗೆ ನೀನು ಯಾರ ಬರ ಎಲ್ಲ ತಲೆ ಕೆಳಗೆ ಬರ್ತಾನೆ ಇದು ಯಾಕೆ ಕೊಡ್ತೀವಿ ಏ ಹಿಡ್ಕೊಂಡಿದ್ದೆ ಹಾಗಾದ್ರೆ ನಾನೇನು ಕೆಳಗೆ ಆಯ್ತಾ ಮತ್ತೆ ಓದು 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 ಎಷ್ಟು ಅವಸರ ಇತ್ತು ಎಂತ ಹಾ ಎಲ್ಲ ಕಾಗೆ ಕಾಲು ಮುಗಿಕಾಲ ಒಂದು ಅಕ್ಷರ ಓದಿಕೊಡ್ತದೆ ಅದರಲ್ಲಿ ಒಂದು ಮನೆ ಗಜ್ಜಿ ಮಾಡಿ ಬರ್ತಾರೆ ಹೌದಾ ಯಾವತ್ತು ನೋಡು ಬರೆಯುವಾಗ ಹಾಗೆ ಒಂದು ಕ್ರಮ ಇರ್ತದೆ ಹಾ ಒಂದ ಬರದವರಿಗಾದ್ರೂ ಓದಿ ಕೊಡ್ಬೇಕು ಹಾ. ಅದರಿಂದ ಬೇರೆ ಓದುವಾಗ ಆದ್ರೂ ಬರೀಬೇಕು ಎರಡು ಆಗಲಿ ಹಾ. ಮತ್ತೆ ನಮಗೊಂದು ಸಣ್ಣ ಸಮಸ್ಯೆ ಉಂಟು ಏನು? ಬಟ್ಟೆ ದೃಷ್ಟಿ ಸಮಸ್ಯೆ ಹಾ 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 ನನಗೆ ಕಂಡಕ್ಟರ್ ಎಷ್ಟು ಕೊಡಬೇಕು ನಾವು ಹೌದಾ ಓದು ಬಿಡು